ಸೊ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ಆಡ್ತಿರೋದು ಇಲ್ಲಿ MI ವರ್ಸಸ್ RCB ಟೀಮು. ನೋಡ್ಬೋದು ಅಲ್ಲಿ ಟೀಮ್ ಹೆಂಗಿದೆ ಅಂತ. ಇಷ್ಟೆಲ್ಲ ಪ್ಲೇಯರ್ಸ್ ಇದ್ದಾರೆ, ನೋಡ್ಕೋಬೋದು ನೀವು ಯಾರ್ಯಾರು ಇದ್ದಾರೆ ಈ ಟೀಮಲ್ಲಿ ಅಂತ. ನಾನು ಇನ್ನೂ ರಿವೀಲ್ ಮಾಡಿರಲಿಲ್ಲ, ಅದು ರಿವೀಲ್ ಮಾಡಿದ್ದೀನಿ. ಅದು ತುಂಬ ಜನ ಗೊತ್ತಿತ್ತು ಯಾರ್ಯಾರು ತೊಗೊಂಡಿದ್ದೆ ಅಂತ. ಆಕ್ಷನ್ ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ರಿವೀಲ್ ಮಾಡಿದ್ದೀನಿ. ಇಷ್ಟೇ ಚೆನ್ನಾಗಿ ಇರೋದು. ಸುನಿಲ್ ನಾರಾಯಣ್ KL ರಾವ್. ಸ್ವಲ್ಪ ಇಲ್ಲಿ ಟೀಮ್ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟು ನಾನು ಟೇಲ್ಸ್ ಅಂತ ಅಂತಿದ್ದೀನಿ. MI ವರ್ಸಸ್ RCB ಮ್ಯಾಚ್ ಇದು. ಅಲ್ಲಿ ನಾವೇ ಅನ್ಕೊತೀನಿ ಗೆದ್ದಿರೋದು. ಅಲ್ಲಿ ಏನು ಮಾಡ್ರು ಯು ವಾನ್ ಯು ಲಾಸ್ ಎಲ್ಲ ನಮಗೆ ತೋರಿಸ್ತಾರೆ. ಸೊ ಇಲ್ಲಿ MI ಟೀಮ್ ಈ ಥರ ಇದೆ. ಶಾಹಿ ಹೋಪ್, ಋತುರಾಜ್ ಗಾಯಕ್ವಾಡ್, ರೋಹಿತ್ ಶರ್ಮಾ, ಕಿರಣ್ ಪೊಲಾರ್ಡ್, ಹಾರ್ದಿಕ್ ಪಾಂಡ್ಯ, ಧ್ರುವ್ ಜುರಲ್. ಅಯ್ಯೋ ಹೋಗೇ ಬಿಡ್ತೀವಿ. ಇಲ್ಲಿ RCB ಟೀಮ್ ನೋಡಿದರೆ ಅಯ್ಯೋ ಇಲ್ಲಿ ನೋಡೋಣ ಗೈಸ್. ಫಸ್ಟ್ ಬಾಲಿಂಗ್ ಟೆಂಟ್ ಬೋಲ್ಟ್. ಶಾಹಿ ಹೋಪ್ ಕೊಡ್ತಾರಾ MIಗೆ? ಶಾಹಿ ಹೋಪ್ ಅವರು ನೋಡಬೇಕಾಗಿದೆ. 3, 2, 1 ಲೆಟ್ಸ್ ಗೋ. ಸೊ ಫಸ್ಟಲ್ಲಿ ನಾನು ಫೀಲ್ಡ್ ಪ್ಲೇಸ್ಮೆಂಟ್ ಮಾಡ್ಕೊಬಿಡ್ತೀನಿ. ನೋಡ್ಬೋದು ನೀವೆಲ್ಲ ಹೆಂಗಿದ್ದಾರೆ ಅಂತ. ಇಲ್ಲಿ ಏನಾಯ್ತಿದು? ಏನಾಯ್ತು ಗೈಸ್? ಇಲ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ ಅಂತೆ, ಬರೀ 30 ಆಡಲ್ಲಿ ಮಾತ್ರ ಇರಬೇಕಂತೆ. ಏನಿದು? ಓಹೋ ಔಟ್. 6 ಗೈಸ್. ಫಸ್ಟ್ ಬಾಲೇ 6 ಅಲ್ಲ. ಇಲ್ಲಿ ಫಸ್ಟ್ ಬಾಲೇ 6 ಹೊಡೆದ್ನಲ್ಲ. ಪಕ್ಕ ಹೋಪ್ ತಂದ್ಕೊಂಡಿದ್ದೆ ನಾನು ಅನ್ಕೊತೀನಿ MIಗೆ. ಸೊ ಅಲ್ಲಿ ನೆಕ್ಸ್ಟ್ ಮ್ಯಾಚು ನಾನು ತುಂಬ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಟೀಮ್ ಆಡ್ತಾಯಿದ್ದೀನಿ RCBಗೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಅಂದರೆ ಮೇನ್ ಪ್ಲೇಯರ್ಸ್ ಎಲ್ಲ ಕೂರಿಸ್ತಾ ಇದ್ದೀನಿ. ಲೈಕ್ ವಿರಾಟ್ ಕೊಹ್ಲಿ ಇರ್ಬೋದು ಆ್ಯಂಡ್ ABD ಇರ್ಬೋದು. ನೆಕ್ಸ್ಟ್ ಮ್ಯಾಚ್ ಅಂತಲ್ಲ, ಯಾವಾಗದೋ ಒಂದು ಮ್ಯಾಚ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ 14 ರನ್ ಹೊಡೆದ್ಬಿಟ್ಟವ್ರೆ. ಹೋಪ್ ತಂದ್ಕೊಟ್ಟಿದ್ದಾನೆ ಅವನು. ಅಲ್ಲಿ KL ರಾಹುಲ್ ಡೈ ಆಗ್ತಾ ಆದರೆ ಆಗಿಲ್ಲ. ಅಲ್ಲಿ KL ರಾಹುಲ್ DK ಅನ್ಬೋದು, ಏನೋ ಗೊತ್ತಿಲ್ಲ. ಕೀಪಿಂಗ್ ABDನೋ DKನೋ ಅಂತ. KL ರಾಹುಲ್ 3rd ವಿಕೆಟ್ ಕೀಪರ್ ಗೈಸ್. 2 ವಿಕೆಟ್ ಕೀಪರ್ ಇಟ್ಕೊಂಡಿದ್ದೀನಿ ಅಲ್ಲಿ ಟೀಮಲ್ಲಿ. 3 ಆಡಿಸ್ತಿರೋದೆ. ವಿಕೆಟ್ ಹೋಗಿದೆ ಗೈಸ್. ಸಿರಾಜ್ ಬಂದು ವಿಕೆಟ್ ತೆಗೆದಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಅವರು ಔಟ್ ಆಗಿದ್ದಾರೆ ಡಕ್ಕಲ್ಲಿ. ರೋಹಿತ್ ಶರ್ಮಾ ಇಲ್ಲಿ ಬ್ಯಾಟಿಂಗಿಗೆ. ಫಸ್ಟ್ ಬಾಲ್ ಫಾರ್ ರೋಹಿತ್ ಶರ್ಮಾ. ಇದೇನೋ ಬಂತಲ್ಲ. 4 ಗೈಸ್. ಬಂದೇ ಬರ್ದವರಲ್ಲ ಇದು ಕೊಡ್ತಾರಲ್ಲ, ಅಂದರೆ ಫಸ್ಟ್ ಬ್ಯಾಟಿಂಗ್ ಬರ್ತಾರಲ್ಲ, ಫಸ್ಟ್ ಬಾಲ್ ಅವರೇ ಆಡೋದಲ್ಲ, ಅವಾಗೆಲ್ಲ ಹೊಡಿತಾರೆ 4. ಋತುರಾಜ್ ನೋ ಬಾಲ್. ಇಲ್ಲಿ ಈ ಥರ ಆಗ್ಬಾರ್ದಿತ್ತು ಗೈಸ್. ಋತುರಾಜ್ ಹೋಗಿ ಕುತ್ಕೊಂಡು ಅನ್ಕೊಳ್ತಾ ಇರ್ತಾನೆ, ಹೋದ ಬಾಲ್ ನೋ ಬಾಲ್ ಹಾಕಿರ್ಬಿಟ್ಲಿ, ಈ ಬಾಲ್ ನೋ ಬಾಲ್ ಹಾಕ್ಬಿಟ್ನಲ್ಲ ಅಂತ. ಪಾಪ. ಫ್ರೀಟಲ್ಲೂ 6 6 ಗೈಸ್. ಫ್ರೀಟಲ್ಲಿ ಕೂಡ ನಾನು ಹೇಳಿದ್ನಲ್ಲ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ದಿರೋ ಟೀಮ್ ಅಂತ. ಆದರೆ ಎಕ್ಸ್ಪೀರಿಯೆನ್ಸ್ ಇರೋರು ನಾನು DK, KL ರಾಹುಲ್ ಮತ್ತು ಸಿರಾಜ್ ಸಾಕು ಅನ್ಕೊತೀನಿ ಗೈಸ್. ಅಲ್ಲಿ ನೋಡೋಣ. ಸಿರಾಜ್ ಎಕ್ಸ್ಪೀರಿಯೆನ್ಸ್ ಪ್ಲೇಯರ್ ಅಲ್ಲ, ಸಿರಾಜ್ಗಿಂತ ಬೋಲ್ಟ್ ಎಕ್ಸ್ಪೀರಿಯೆನ್ಸ್ ಇದ್ದಾನೆ. ಸಿರಾಜ್ನು ಹಾಕ್ಕೊತೀನಿ. ನೋಡೋಣ ಗೈಸ್. ವಿರಾಟ್, ABD ಅಂಥವ್ರನ್ನೆಲ್ಲ ಕೂರಿಸ್ತೀನಿ, ಅಂದರೆ ದೊಡ್ಡ ಪ್ಲೇಯರ್ಸು. ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಅಲ್ಲಿ ಈ ವ್ಲಾಗ್ ಅಯ್ಯೋ ಹಂಗೆ ನೋಡ್ತಿದ್ದಂಗೆ ವಿಕೆಟ್ ಇಲ್ಲಿ ಸಿರಾಜ್ ಕಡೆಯಿಂದ ವಿಕೆಟ್ ಇಲ್ಲಿ. ಹಂಗೆ ಹೇಳ್ತಾ ಇದ್ನಲ್ಲ ಅಲ್ಲಿ. ನೋಡೋಣ ಯಾರು ಮ್ಯಾಚ್ ಮಾಡೋಣ ಅಂತ. ಈ ವಿಡಿಯೋಗೆ 100 ವ್ಯೂಸ್ ಬಂದರೂ ಮಾಡ್ತೀನಿ ಗೈಸ್. ಯಾಕರ್ ಬುಡ್ಡ ಎಲ್ಲಿ ಹೊಡಿಬೇಕಂತ ಗೊತ್ತಾಗ್ದಿರ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಸ್ಟೆಂಪ್ ಟು ಸ್ಟೆಂಪ್ ಹಾಕ್ತೀರಾ, ಅಲ್ಲಿ ಹಾಕಿದ್ರೆ ಬಿಡ್ತಾನೆ. ನೋಡೋಣ, ಪರವಾಗಿಲ್ಲ. ಆಯ್ತಲ್ಲ ಫೋನಿಗೆ ಬಂತು ಗೈಸ್. ಬೂಮ್ 6. ವಿಕೆಟ್ ಅನ್ನೋಲ್ಲ 6 ಅಂತ ಇದ್ದೀನಿ ನಾನು. ಸುನಿಲ್ ನಾರಾಯಣ್ಗೆ ಬಾಲಿಂಗ್ ಕೊಟ್ಟರೆ ಆಲ್ರೆಡಿ 3 ಬಾಲ್ ಡಾಟ್ ಮಾಡಿದ್ದಾನೆ. 4 ಇಲ್ಲ ಸಿಂಗಲ್ ಗೈಸ್. ಡಬ್ಬಲ್ ಹೊಡ್ತಾಯಿದ್ದೆ ನಾನಾಗಿದ್ದರೆ. ಔಟ್ ಆದರೆ ಔಟ್ ಆಗಲಿ ಅಂತ. ಶಾಹಿ ಹೋಪ್ ತಂದಿರೋದಿಲ್ಲಿ. ಹೋಪು ಔಟೇ ಆಗಿಲ್ಲ ಅಲ್ಲಿ. ಶಾಹಿ ಹೋಪ್. ನಾನು ಈ ಮ್ಯಾಚಲ್ಲಿ ಬರೀ ಒಂದೇ ಸ್ಪಿನ್ನರ್ ಆಡಿಸ್ತೀನಿ. ನೆಕ್ಸ್ಟ್ ಮ್ಯಾಚಲ್ಲಿ 2 ಸ್ಪಿನ್ನರ್ ಆಡಿಸ್ತೀನಿ ಗೈಸ್. ಸ್ಯಾಂಟ್ನರ್, ನಾರಾಯಣ್ ಇಬ್ಬರೂ ಆಡಿಸ್ತೀನಿ.
ನೀವು ನೋಡ್ಬೋದಲ್ಲಿ ಒಂದು ಮ್ಯಾಚಲ್ಲಿ ಆಡಿಸಿದ್ದೆ, ಆದರೆ ಬಾಲಿಂಗ್ ಸಿಕ್ಕಿಲ್ಲ. ನೆಕ್ಸ್ಟ್ ಮ್ಯಾಚಲ್ಲಿ ಬಾಲಿಂಗ್ ಇಬ್ರಿಗೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. 3 ಫಾಸ್ಟ್ ಬೌಲರ್ 2 ಸ್ಪಿನ್ನರ್ ಜೊತೆಗೆ ಹೋಗೋಣ ಅಂತ. ಈ ಸೀರೀಸ್ ಇದೆಯಲ್ಲ IPL, ಈ ಟೂರ್ನಮೆಂಟು 5 ಓವರ್ ಆಗಿದೆ. ಈ ಟೂರ್ನಮೆಂಟಲ್ಲಿ ಸಕ್ಸಸ್ಫುಲ್ಲಾಗಿ ಜಾಸ್ತಿ ವ್ಯೂಸ್ ಏನಾದರೂ ಬಂದರೆ ನನಗೆ ನೆಕ್ಸ್ಟಲ್ಲಿ ನಾನು ಇದು ಮಾಡ್ತೀನಿ. ಸೊ ಹಂಗೆ ನೋಡ್ತಾ ವಿಕೆಟ್ ಹೋಗಿದೆ ಅಲ್ಲಿ. ಸೊ ಅಲ್ಲಿ ನೆಕ್ಸ್ಟು ಹೇಳ್ತಾ ಇದ್ನಲ್ಲ, ಹಂಗೆ ಈ ಟೂರ್ನಮೆಂಟ್ ಜಾಸ್ತಿ ಏನಾದ್ರು ಬಂದು ನೆಕ್ಸ್ಟ್ ಟೂರ್ನಮೆಂಟಲ್ಲಿ 10 ಓವರ್ ಆಡಿಸ್ತೀನಿ. ಅಲ್ಲಿ ಹಾರ್ದಿಕ್ ಪಾಂಡ್ಯ ಬಂದಿರೋದು ಹಂಗೆ ಬ್ಯಾಟಿಂಗಿಗೆ. ಇದು ಏನಾಗುತ್ತೆ ಅಂತ ಗೊತ್ತಾಗ್ತಾಯಿಲ್ಲ. ಓಹೋ, ಜಸ್ಟ್ ಮಿಸ್ಸು ಗೈಸ್ ಇದು. ಅಲ್ಲಿ ಶಮಿ ಬೇರೆ 0 ರನ್ ಕೊಟ್ಟು ಒಂದು ವಿಕೆಟು ಕೆಟಾ ಲೆಗ್ ಬೈಸಲ್ಲಿ ಹೋಗ್ತೀವಿ ಗೈಸ್. ಲೆಗ್ ಬೈಸ್ ಅಂತೀನಿ, ಲೆಗ್ ಸೈಡಲ್ಲಿ. ಹಾರ್ದಿಕ್ ಪಾಂಡ್ಯ, ಕೀರನ್ ಪೊಲಾರ್ಡ್. ಇಲ್ಲಿ ವಿಕೆಟಾ? ವಿಕೆಟಿಗೆ ಬೀಳೋದಿಲ್ಲ ಇದು. ರ್ಯಾಗ್ ಮಾಡ್ತಿರೋದು. ಓವರ್ ಆಯ್ತು ಹಂಗೆ. ಉಮೇಶ್ ಯಾದವ್ ಕೈಲಿ ಕೊಟ್ಟಿದ್ದೀನಿ. ಲಾಸ್ಟ್ ಓವರ್ 35 ಅಷ್ಟೇ ಸ್ಕೋರಲ್ಲಿ, ಜಾಸ್ತಿ ಏನು ಹೋಗಿಲ್ಲ. 3-4 ಓವರಲ್ಲೇ ಹೊಡಿಬೋದು. ಓಹೋ, ಏನಾಗಿದೆ ಇಲ್ಲಿ? ವೈಡ್ ಹೋಗಿದೆ ಅಲ್ಲಿ, ಏನೂ ಆಗಿಲ್ಲ. ಫ್ರಂಟ್ ಫೂಟಲ್ಲಿ ಹೊಡಿತಾರ ಅಲ್ಲಿ ಪೊಲಾರ್ಡ್. ಸುಮ್ಮನೆ ಅಂದೆ, ಹಂಗೆ ಹೊಡೆದೇ ಬಿಟ್ಟ 6 ಫ್ರಂಟ್ ಫುಟ್ಟಲ್ಲಿ. ರಿಯಲ್ಲಾಗಿ ಸುಮ್ಮನೆ ಅಂದೆ ಗೈಸ್, ಇಲ್ಲಿ ಹೊಡೆಯಲ್ಲ ಅಂತ ಅಂದ್ಕೊಂಡು, ಹಂಗಂದರೆ ಹೊಡೆಯಲ್ಲ ಅಂತ ಅಂದ್ಕೊಂಡು ಅಂದೆ, ಆಗಿಲ್ಲ. ಅವಾಗಿಂದ ಅಂತಿದ್ದೆಲ್ಲ ಉಲ್ಟಾ ಆಗ್ತೈತಲ್ಲ ಅಲ್ಲಿ, ಅದಕ್ಕೆ ನೋಡಿದ್ರೆ 6 ಹೋಗ್ಬಿಡೋದ. ಓ ನೋ, ಯಾರ್ಜು ವಿಕೆಟ್ ಕೀಪಿಂಗ್. ಇಲ್ಲಿ ಚಾರ್ಜರ್ ಬರಲ್ಲ, ಟೈಮ್ ಬರೀ 7:01 ಆಗಿದೆ. ಅದು AM 7:01 ಗೈಸಲ್ಲಿ, PM ಅಲ್ಲ, AM 7:01 ಟೈಮ್ ಇಸ್. ವಿಕೆಟ್ ಅಂತ ಅಂದ್ಕೊಂಡಿದ್ದೆ ಅಲ್ಲ, 50 ಹೋಗ್ಬಿಡ್ತು. 15 ರನ್ ಮೇಲೆ ಬಂತು ಓವರು. 16 ರನ್ ಬಂದಿದೆ. ಲಾಸ್ಟ್ ಬಾಲ್ ವಿಕೆಟ್ ಬರುತ್ತಾ? ಹೋಗಿರೋದ್ರೆ 3 ವಿಕೆಟಲ್ಲಿ. ಶಮಿ 1, ಸಿರಾಜ್ 1, ಪೋಲ್ಟ್ 1. ಓಹೋ, ಬುಲ್ಲಟ್ ಥರ ಹೋಗಿದೆ ಗೈಸ್ ಇದು. ಹೋಯ್ತು ಗೊತ್ತಾ? 6 ಮಾತ್ರ 4 ಇದಲ್ಲ. 4 ಮಾತ್ರ ಅಲ್ಲಿ ಯಾರು ಹೊಡೆದಿದ್ದಂತಲೇ ಮರ್ತೈತಲ್ಲಿ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 2 ಬ್ಯಾಟರ್ಸು, KL ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಸ್ಟ್ರೈಕ್. ಇವ್ರು ಬೆಸ್ಟೇ ನೋಡಿಲ್ಲ ಗೈಸ್ ಎಷ್ಟಂತ. ನೋಡೋಣ. 6 ಫಸ್ಟ್ ಬಾಲ್ ಬುಮ್ರಾ. ಬೇಡ ಪರವಾಗಿಲ್ಲ, ಬುಮ್ರಾಗೆ ರೆಸ್ಪೆಕ್ಟ್ ಕೊಡೋಣ. ಬೇರೆ ಬೌಲರ್ಸ್ಗೆ ಕೊಡೋಣ. ಇದು ವಿರಾಟ್ ಕೊಹ್ಲಿ. ಆದರೆ ಇಲ್ಲಿ KL ರಾಹುಲ್ ಹೊಡಿತಾರ, ಇಲ್ಲ ಅಂದರೆ ಸಿಂಗಲ್ ಆಡಿಸ್ತಾರ ನೋಡಬೇಕು. ಹೊಡೆಯೋಣ ಅಂತ ಅನ್ಕೊತೀನಿ ಗೈಸ್, ಇಲ್ಲಿ ಹೊಡೆಯೋಣ ಅಂತ ಅನ್ಕೊತೀನಿ. ನುಗ್ತೀನಿ ಇವಾಗ ಫ್ರಂಟ್ ಫುಟಲ್ಲಿ. ಬೇಡ ಬಿಡಿ, ಯಾಕೆ ಸುಮ್ಮನೆ. ನಾನು ಕ್ಲಾಸಾಗಿ 4 ಹೊಡೆಯೋಣ ಅಂತ ಅಂದ್ಕೊಂಡೆ, ಏನೇನೋ ಆಗೋಯ್ತು ಅದು ನೋಡಿದ್ರೆ. ಜಸ್ಟ್ ಮಿಸ್ಸಲ್ಲಿ ಕೀಪಿಂಗು. ಇವಾಗ ಹಿಂದೆ ಎಲ್ಲ ಹೊಡೆಯೋದು ಬೇಡ, ಮುಂದೆನೇ ನುಗ್ಗೋಣ. ಹೆಂಗೆ ಗೊತ್ತು ಅವ್ರಿಗೆ ನಾನು ಹಿಂದೆನೇ ಹೊಡಿತೀನಿ ಅಂತ? ಈ ಹಿಂದೆ 2 ಕಡೆನೂ ಫೀಲ್ಡ್ ಇಟ್ಕೊಂಡವ್ರೆ ಅವರು. ರಿಯಲ್ ಕ್ರಿಕೆಟ್ ಫೀಲ್ಡಿಂಗ್ ಇಟ್ಕೊಂಡವ್ರೆ, ಅಂದರೆ ರಿಯಲ್ ಸ್ಟೇಡಿಯಮಲ್ಲೆಲ್ಲ ಆಡ್ತಾರಲ್ಲ, ಹಾಗೆ ಎಲ್ಲ ಫೀಲ್ಡಿಂಗಲ್ಲಿ ಇಟ್ಕೊಳ್ಳೋದವರು, ಆ ಥರನೇ ಇಟ್ಕೊಂಡವ್ರೆ. ನಿಮಗೆ ಧೋನಿ ಆಡೋದೇ ಸಿಗೋದು ನೋಡೋಕ್ಕಾಗಲ್ಲ ಅನ್ಕೊತೀನಿ ಗೈಸ್, ಧೋನಿ ಫ್ಯಾನ್ಸ್ ಪಾಪ. ಕೇಳಿ, ಧೋನಿ 7, 8 ಬರ್ತಾನೆ, ಅಲ್ಲಿ ತನಕ ಬ್ಯಾಟಿಂಗೇ ಇರಲ್ಲ, ಅಲ್ಲಿ ತನಕ ವಿಕೆಟ್ಸೇ ಹೋಗಲ್ಲ ಅಲ್ಲಿ. ಬುಮ್ರಾ ಉರ್ಸಿರೋದು ಅಲ್ಲಿ KL ರಾಹುಲ್ಗೆ 6 ಗೈಸ್. ತಗೋ, ಯಾರ ಹತ್ರ? RCB ಟೀಮ್ ಹತ್ರ ಇಟ್ಕೊಂಡಿದ್ದ ಗೈಸಲ್ಲಿ ಬುಮ್ರಾ, ಅದಕ್ಕೆ ಸರಿ ಇರಲಿಲ್ಲ ಅಂತ ಕೊಟ್ಟಿದ್ದು ಅಲ್ಲಿ KL ರಾಹುಲ್. ಈ ಬಾಲು 6 4 4 6 6 ಅಯ್ಯೋ, ಡಾಟ್ ಗೈಸ್. 6 ಇಲ್ಲ ಗೈಸ್, ಇದು ಡಾಟು. ಈ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಿದ್ದು.
ಪ್ಯಾಟ್ ಕಮಿಂಗ್ಸಿಗೆ ಅಲ್ಲಿ ಕೊಟ್ಟಿರೋದಿರು ಸೆಕೆಂಡ್ ಓವರು. ಪ್ಯಾಟ್ ಕಮಿಂಗ್ಸ್ ಯು ಟೀಮ ನಾನು ನೋಡೇ ಇಲ್ಲ, ಎಲ್ಲ ಮರ್ತೋಗಿದೆ ಆಕ್ಷನಾಗಿ ಯಾವತ್ತಾಗಿದೆ ಆಲೆ. ಶೆಡ್ಯೂಲ್ ಹಾಕಿದ್ದೀನಿ ಗೈಸ್, ಶೆಡ್ಯೂಲ್ ನೋಡೇ ಇಲ್ಲ. ಎಷ್ಟೊಂದು ಜನ ಜಾಸ್ತಿ ವ್ಯೂಸ್ ಕೂಡ ಬಂದಿಲ್ಲ. ನೋಡಿ ಗೈಸ್, ಶೆಡ್ಯೂಲು ಗೊತ್ತಾಗುತ್ತೆ ಯಾವತ್ತು ಯಾವ ಮ್ಯಾಚ್ ಇದೆ ಅಂತ ನೋಡೋಕ್ಕೆ. ಮಿಸ್ ಮಾಡಬೇಡಿ. ಮಾರ್ಚ್ 24 ಫೈನಲ್ ಗೈಸ್, ಮಾರ್ಚ್ 24. IPL ಯಾವಾಗ ಸ್ಟಾರ್ಟ್ ಅಂತ ಗೊತ್ತಿಲ್ಲ, ಆದರೆ ಇರಲ್ಲ. RCPL ಅಲ್ಲಿ ಫೈನಲ್ ಅಂತೂ ಮಾರ್ಚ್ 24. ಒನ್ ಮಂತ್ ಇದೆ ಇದು, 1 ಮಂತ್ಗಿಂತ ಜಾಸ್ತಿನೇ ಇದೆ. 1 ಮಂತ್ 9 ಡೇಸ್ ಇದೆ ಗೈಸ್ ಈ ಟೂರ್ನಮೆಂಟು RCPL. ನೋಡೋಣ ಏನೇನಾಗ್ಬೋದು ಅಂತ. ಆಮೇಲೆ ಈ ಟೂರ್ನಮೆಂಟ್ ಆಗ್ತಿದ್ದಂಗೆ ಇಲ್ಲಿ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್ ಹಾಕ್ತೀನಿ ಗೈಸ್. ಓಹೋ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್ ಬೇಕಾ ಬೇಡ ಅಂತ ನೋಡಿ ಗೈಸ್. ಅಲ್ಲಿ ನಿಮಗೆ ಬೇಕಂದರೆ ಹಾಕ್ತೀನಿ, ಕಮೆಂಟ್ ಮಾಡಿ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್ ಬೇಕಾ ಬೇಡ ಅಂತ. ಇಲ್ಲಿ ಮತ್ತೆ ಕ್ಲಾಸಿಕ್ 4 ಹೊಡೆದಿರೋದು ಗೈಸ್. ಇಲ್ಲಿ ಅಲ್ಲ ಅಲ್ಲಿ ಹೊಡೆದಿದ್ದೀನಿ ಆವಾಗಲೇ. ಮತ್ತೆ ಸೊ ಗೈಸ್, ಅಲ್ಲಿ ವೀಡಿಯೋನೇ ರೆಕಾರ್ಡ್ ಆಗಿಲ್ಲ, ನಾನು ಮರ್ತೋಗಿದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ. ಎಲ್ಲರಿಗೂ ಗುಡ್ ಬೈ ಗೈಸ್.